ಭಾರತವನ್ನು ಅಮೆರಿಕ ಮತ್ತೆ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ಅಮೆರಿಕದ ಮುದಿಯ ಡೊನಾಲ್ಡ್ ಟ್ರಂಪ್ ಭಾರತವನ್ನ ಮತ್ತೆ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ರಷ್ಯಾ ಜೊತೆ ತೈಲ ಖರೀದಿ ಮಾಡಿದ್ರೆ ಸುಂಕ ಏರಿಸುವ ಬೆದರಿಕೆ. ಭಾರತ ಈಗಾಗಲೇ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುತ್ತಿದೆ. ಹೀಗೆ ಮುಂದುವರೆದರೆ ಭಾರತದ ಮೇಲೆ ಮತ್ತಷ್ಟು ಸುಂಕವನ್ನು ವಿಧಿಸಬೇಕಾಗುತ್ತದೆ ಅಂತ ಹೇಳಿ ಅಮೆರಿಕದ ಮುದಿಯ ಡೊನಾಲ್ಡ್ ಟ್ರಂಪ್ ಭಾರತವನ್ನು ಭಯಪಡಿಸುತ್ತಿದ್ದಾನೆ. ಭಾರತ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶವಾದ ರಷ್ಯಾದ ಜೊತೆ ಸಂಬಂಧವನ್ನು ಚೆನ್ನಾಗಿಟ್ಕೊಂಡಿದೆ. ಚೀನಾದ ಜೊತೆಯೂ ಕೂಡ ಸಂಬಂಧವನ್ನು ಚೆನ್ನಾಗಿಟ್ಕೊಂಡಿದೆ. ಅಫ್ಘಾನಿಸ್ತಾನ ಅನ್ನುವಂತಹ ತೈಲದ ನಿಕ್ಷೇಪ ಇರುವ ರಾಷ್ಟ್ರಗಳ ಜೊತೆಯೂ ಕೂಡ ಸಂಬಂಧವನ್ನು ಚೆನ್ನಾಗಿಟ್ಕೊಂಡಿದೆ. ಕೊಲ್ಲಿ ರಾಷ್ಟ್ರಗಳ ಜೊತೆಯೂ ಕೂಡ ಸಂಬಂಧಗಳನ್ನು ಚೆನ್ನಾಗಿಟ್ಕೊಂಡಿದೆ ಭಾರತ. ಇವನಿಗದು ಸಹಿಸಿಕೊಳ್ಳಕ್ಕಾಯ್ತಿಲ್ಲ, ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಪ್ರತಿಷ್ಠಿತ ಐಫೋನ್ ಕಂಪನಿ ಭಾರತದಲ್ಲಿ ನಿರ್ಮಾಣ ಆಗಬಾರದು ಅಂತ ಬಯಸಿದ್ದ ಡೊನಾಲ್ಡ್ ಟ್ರಂಪ್ ಭಾರತ ಅಂದ ತಕ್ಷಣ ಅವನಿಗೇನೋ ಒಂದು ತಾತ್ಸಾರ, ಭಾರತ ಅಂದ ತಕ್ಷಣ ಅವನಿಗೇನೋ ಒಂದು ತರಹದ ಮುಜುಗರ. ಆ ಮಂಗನನ ಮಗ ನಾವು ರಷ್ಯಾದಿಂದ ತೈಲವನ್ನ ಇಂಪೋರ್ಟ್ ಮಾಡಿಕೊಳ್ತಾ ಇದ್ದೀವಿ, ಆಮದು ಮಾಡಿಕೊಳ್ತಿದ್ದೀವಿ. ನಮಗೆ ನೋಡ್ರಿ, ಭಾರತಕ್ಕೆ ಕಡಿಮೆ ಬೆಲೆಯಲ್ಲಿ ಯಾರು ತೈಲ ಕೊಡ್ತಾನೋ ಅವನೇ ಭಗವಂತ. ಒಂದೊಮ್ಮೆ ಇರಾನ್ನಿಂದ ನಾವು ತರಿಸ್ಕತ್ತೀವಿ, ಇರಾಕ್ನಿಂದಲೂ ತರಿಸ್ಕತ್ತೀವಿ, ನಾವು ಅಂದುಕೊಂಡ್ರೆ ರಷ್ಯಾದಿಂದಲೂ ತರಿಸ್ಕತ್ತೀವಿ. ನಿನಗೇನು ಸಮಸ್ಯೆ ಅನ್ನೋದೇ ಭಾರತದ ಪ್ರಶ್ನೆ. ಈಗ ಭಾರತಕ್ಕೆ ಹೇಳ್ತಾ ಇದೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಅಥವಾ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷೀಯ ಸ್ಥಾನ, ನೀವು ರಷ್ಯಾದಿಂದ ಹಿಂಗೆ ಆಮದುವನ್ನು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಉತ್ಪನ್ನಗಳ ಮೇಲೆ 17% ಸುಂಕವನ್ನು ಹೆಚ್ಚು ಮಾಡ್ತೀವಿ, 17% ಸುಂಕವನ್ನು ಹೆಚ್ಚು ಮಾಡ್ತೀವಿ ಅಂತ. ಈ ತರಹದ ಭಯಪಡಿಸುವ ಆಂತರಿಕ ಥ್ರೆಟ್ಗಳಿಗೆ ವಿದೇಶಾಂಗ ಇಲಾಖೆ, ನಮ್ಮ ಭಾರತದ ವಿದೇಶಾಂಗ ಯಾವುದೇ ತರಹದ ರಿಯಾಕ್ಟ್ ಅನ್ನು ಮಾಡಿಲ್ಲ. ಅದು ಯಾಕೆ ಮೌನರಾಗಿದ್ದಾರೋ ಗೊತ್ತಿಲ್ಲ. ರಷ್ಯಾದಿಂದ ಸಂಬಂಧವನ್ನು ಕಳೆದುಕೊಳ್ಳಬೇಕು ಅಂತ ಹೇಳಿ ಬಯಸ್ತಾ ಇದೆ ಅಮೆರಿಕ. ಶ್ರೀಲಂಕಾದಂತಹ ಆರ್ಬರ್ ದೇಶ, ಕೋಸ್ಟಲ್ ದೇಶಗಳಲ್ಲೂ ಕೂಡ ನಾವು ಸಂಬಂಧವನ್ನು ಚೆನ್ನಾಗಿಟ್ಕೊಂಡಿದ್ದೀವಿ. ಅದನ್ನು ಕೂಡ ಸಹಿಸಿಕೊಳ್ಳೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗ್ತಾ ಇಲ್ಲ. ಇಸ್ರೇಲ್ನಂತಹ ದೇಶಗಳಿಂದ ಯುದ್ಧೋತ್ಪನ್ನಗಳನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ, ಯುದ್ಧದ ಉಪಕರಣಗಳನ್ನು. ಇಸ್ರೇಲ್ನಂತಹ ಚಿಕ್ಕ ದೇಶ ಆದರೂ ಕೂಡ ದೈತ್ಯ ಮಿಲಿಟರಿ ಪಡೆ ಇರತಕ್ಕಂತಹ ದೇಶ, ಅಲ್ಲಿಂದಲೂ ಕೂಡ ನಾವು ಒಂದಷ್ಟು ಯುದ್ಧೋಪಕರಣಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿದೆ. ಒಟ್ಟಾರೆ ಪ್ರಬಲ ದೇಶದೊಂದಿಗೆ ಭಾರತ ಚೆನ್ನಾಗಿರುವುದು ಟ್ರಂಪ್ಗೆ ಇಷ್ಟ ಇಲ್ಲ. ಹಾಗಾಗಿ ಪದೇ ಪದೇ ಭಾರತಕ್ಕೆ ಸುಂಕದ ಬೆದರಿಕೆಯನ್ನು ಒಡ್ಡುತ್ತಿದ್ದಾನೆ. ರಷ್ಯಾದ ಜೊತೆಗಿನ ಸಂಬಂಧ ಭಾರತ ಮುರಿದುಕೊಳ್ಳಬೇಕು ಎಂದು ಅಮೆರಿಕ ಬಯಸುತ್ತಿದೆ. ಈಗ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲೂ ಕೂಡ ಈ ಸುಂಕದ ವಿಚಾರ ಚರ್ಚೆಗೆ ಕಾರಣವಾಗಿದೆ. ನಿಮ್ಮ ಉತ್ಪನ್ನಗಳ ಮೇಲೆ 17% ಸುಂಕವನ್ನು ಹೆಚ್ಚು ಮಾಡ್ತೀವಿ, 17% ಸುಂಕವನ್ನು ಹೆಚ್ಚು ಮಾಡ್ತೀವಿ ಅಂತ. ಈ ತರಹದ ಭಯಪಡಿಸುವ ಆಂತರಿಕ ಥ್ರೆಟ್ಗಳಿಗೆ ವಿದೇಶಾಂಗ ಇಲಾಖೆ, ನಮ್ಮ ಭಾರತದ ವಿದೇಶಾಂಗ ಯಾವುದೇ ತರಹದ ರಿಯಾಕ್ಟ್ ಅನ್ನು ಮಾಡಿಲ್ಲ. ಅದು ಯಾಕೆ ಮೌನರಾಗಿದ್ದಾರೋ ಗೊತ್ತಿಲ್ಲ. ರಷ್ಯಾದಿಂದ ಸಂಬಂಧವನ್ನು ಕಳೆದುಕೊಳ್ಳಬೇಕು ಅಂತ ಹೇಳಿ ಬಯಸ್ತಾ ಇದೆ ಅಮೆರಿಕ. ಶ್ರೀಲಂಕಾದಂತಹ ಆರ್ಬರ್ ದೇಶ, ಕೋಸ್ಟಲ್ ದೇಶಗಳಲ್ಲೂ ಕೂಡ ನಾವು ಸಂಬಂಧವನ್ನು ಚೆನ್ನಾಗಿಟ್ಕೊಂಡಿದ್ದೀವಿ. ಅದನ್ನು ಕೂಡ ಸಹಿಸಿಕೊಳ್ಳೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗ್ತಾ ಇಲ್ಲ. ಇಸ್ರೇಲ್ನಂತಹ ದೇಶಗಳಿಂದ ಯುದ್ಧೋತ್ಪನ್ನಗಳನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ, ಯುದ್ಧದ ಉಪಕರಣಗಳನ್ನು. ಇಸ್ರೇಲ್ನಂತಹ ಚಿಕ್ಕ ದೇಶ ಆದರೂ ಕೂಡ ದೈತ್ಯ ಮಿಲಿಟರಿ ಪಡೆ ಇರತಕ್ಕಂತಹ ದೇಶ, ಅಲ್ಲಿಂದಲೂ ಕೂಡ ನಾವು ಒಂದಷ್ಟು ಯುದ್ಧೋಪಕರಣಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿದೆ. ಒಟ್ಟಾರೆ ಪ್ರಬಲ ದೇಶದೊಂದಿಗೆ ಭಾರತ ಚೆನ್ನಾಗಿರುವುದು ಟ್ರಂಪ್ಗೆ ಇಷ್ಟ ಇಲ್ಲ. ಹಾಗಾಗಿ ಪದೇ ಪದೇ ಭಾರತಕ್ಕೆ ಸುಂಕದ ಬೆದರಿಕೆಯನ್ನು ಒಡ್ಡುತ್ತಿದ್ದಾನೆ. ರಷ್ಯಾದ ಜೊತೆಗಿನ ಸಂಬಂಧ ಭಾರತ ಮುರಿದುಕೊಳ್ಳಬೇಕು ಎಂದು ಅಮೆರಿಕ ಬಯಸುತ್ತಿದೆ. ಈಗ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲೂ ಕೂಡ ಈ ಸುಂಕದ ವಿಚಾರ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.